ಪ್ರೈಸ್ ದ ಲಾರ್ಡ್, ಜೀಸಸ್ ಮೈ ಲೈಫ್ MS ಚಾನಲನ್ನು ನೋಡುತ್ತಿರುವ ನನ್ನೆಲ್ಲ ಆತ್ಮಿಕ ಸ್ನೇಹಿತರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. 90% ಕ್ರೈಸ್ತರು ಪರಿಶುದ್ಧ ಆತ್ಮ ಎಂದರೆ ಅನ್ಯ ಭಾಷೆಗಳಲ್ಲಿ ಮಾತನಾಡುವುದು ಮತ್ತು ದೇವರ ಶಕ್ತಿಯನ್ನು ಹೊಂದಿಕೊಳ್ಳುವುದು ಎಂದು ಭಾವಿಸುತ್ತಾರೆ. ಹೌದು, ಅದು ಸತ್ಯವೇ. ಪರಿಶುದ್ಧಾತ್ಮನು ಎಂದರೆ ದೇವರ ಶಕ್ತಿ. ಅನ್ಯ ಭಾಷೆಗಳಲ್ಲಿ ಮಾತನಾಡುವುದು ಎಂದರೆ ದೇವರೊಂದಿಗೆ ಮಾತನಾಡುವುದು. ಆದರೆ ಆ ಪರಿಶುದ್ಧ ಆತ್ಮನು ದೇವರು ನಿಮ್ಮೊಳಗೆ ನಿಜವಾಗಿ ಕ್ರಿಯೆ ಮಾಡುತ್ತಿದ್ದಾನೆಯೇ? ಏಕೆಂದರೆ ಇಂದಿನ ದಿನಗಳಲ್ಲಿ ಅನೇಕರು ಅನ್ಯ ಭಾಷೆಗಳಲ್ಲಿ ಮಾತನಾಡುತ್ತಿದ್ದಾರೆ, ದೇವರ ಶಕ್ತಿಯಿಂದ ತುಂಬಿಕೊಳ್ಳುತ್ತಿದ್ದಾರೆ, ಆದರೆ ಅವರೊಳಗೆ ಆ ಹೋಲಿ ಸ್ಪಿರಿಟ್ ಕಾರ್ಯ ಮಾಡುತ್ತಿಲ್ಲ. ಹಲವಾರು ಜನರಿಗೆ ಪರಿಶುದ್ಧಾತ್ಮನ ಶಕ್ತಿ ನಿಜವಾಗಿಯೂ ಕಾರ್ಯ ಮಾಡುತ್ತಿದೆಯೋ ಇಲ್ಲವೋ ಎಂಬುದೇ ಗೊತ್ತಿಲ್ಲ. ನಾನು 6 ತಿಂಗಳಿನಿಂದ ಈ ವಿಷಯದ ಬಗ್ಗೆ ಆಲೋಚಿಸುತ್ತಿದ್ದೇನೆ. ಕೆಲವರು ಹೋಲಿ ಸ್ಪಿರಿಟ್ ಶಕ್ತಿಯಿಂದ ತುಂಬಿಕೊಂಡು ಅನ್ಯ ಭಾಷೆಗಳಲ್ಲಿ ಮಾತನಾಡುತ್ತಿದ್ದಾರೆ, ಆದರೆ ಅವರು ಬೈಗುಳಗಳನ್ನು ಮಾತನಾಡುವುದನ್ನು, ಸಿನಿಮಾ ಸೀರಿಯಲ್ಗಳನ್ನು ನೋಡುವುದನ್ನು ಮತ್ತು ಪಾಪ ಮಾಡುವುದನ್ನು ಬಿಡುತ್ತಿಲ್ಲ. ಎಲ್ಲರೂ ಹಾಗೆ ಇರುವುದಿಲ್ಲ, ಕೆಲವರು ಮಾತ್ರ ಹಾಗೆ ಇರುತ್ತಾರೆ. ನಾನು ಅದನ್ನು ನೋಡುತ್ತಿದ್ದೇನೆ ಕೂಡ. ಅದರಿಂದಲೇ ನನ್ನಲ್ಲಿ ಆಲೋಚನೆಗಳು ಆರಂಭವಾದವು. ನಿಜವಾಗಿ ಏಕೆ ಹೀಗೆ ನಡೆಯುತ್ತಿದೆ? ಪರಿಶುದ್ಧ ಆತ್ಮ ಎಂದರೆ ದೇವರ ಆತ್ಮ ಅಲ್ಲವೇ? ದೇವರ ಆತ್ಮ ಹೀಗೆ ಮಾಡಲಾರದು ಅಲ್ಲವೇ? ಅವರು ಪಡೆದಿರುವ ಹೋಲಿ ಸ್ಪಿರಿಟ್ ನಿಜವೇ ಎಂಬ ಸಂದೇಹಗಳು ನನಗೆ ಬರತೊಡಗಿದವು. ಹೀಗಾಗಿ ನಾನು 8 ತಿಂಗಳಿನಿಂದ ದೇವರನ್ನು ಕೇಳತೊಡಗಿದೆ. ಆಗ ದೇವರು ಪರಿಶುದ್ಧಾತ್ಮನು ಒಬ್ಬ ವ್ಯಕ್ತಿಯಲ್ಲಿ ಕಾರ್ಯ ಮಾಡುತ್ತಿದ್ದಾನೆ ಎಂಬುದನ್ನು ತಿಳಿಯಲು ಆ ವ್ಯಕ್ತಿಯಲ್ಲಿ 5 ಸಂಕೇತಗಳು ಕಾಣಿಸುತ್ತವೆ ಎಂದು ನನಗೆ ಪ್ರಕಟಿಸಿದರು. ದೇವರು ನನಗೆ ತಿಳಿಸಿದ ಆ ಸಂಕೇತಗಳನ್ನು ಎಲ್ಲರೂ ತಿಳಿದುಕೊಳ್ಳಬೇಕು ಎಂಬ ಕಾರಣದಿಂದ ನಾನು ಈ ವಿಡಿಯೋ ಮಾಡುತ್ತಿದ್ದೇನೆ. ಈ ವಿಡಿಯೋವನ್ನು ನೋಡಿದ ನಂತರ ನಿಮ್ಮೊಳಗೆ ಪರಿಶುದ್ಧಾತ್ಮನು ಕ್ರಿಯೆ ಮಾಡುತ್ತಿದ್ದಾನೆಯೋ ಇಲ್ಲವೋ ಎಂಬ ವಿಷಯದಲ್ಲಿ ನಿನಗೆ ಸ್ಪಷ್ಟ ಬರುತ್ತದೆ. ಪರಿಶುದ್ಧಾತ್ಮನ ಶಕ್ತಿ ಎಂದರೆ ಏನು ಎಂಬ ಹೊಸ ವಿಷಯಗಳನ್ನು ನೀನು ಹಿಂದೆಂದೂ ಎಲ್ಲಿಯೂ ಕೇಳಿರದ ವಿಷಯಗಳನ್ನು ಇಂದು ಕೇಳುತ್ತೀಯಾ? ಆದುದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಮೊದಲನೆಯ ಸಂಕೇತ, ಪಾಪದ ಮೇಲೆ ದ್ವೇಷ ಬರುತ್ತದೆ. ಇದೇ ಪರಿಶುದ್ಧಾತ್ಮನ ಕಾರ್ಯ ಮಾಡುತ್ತಿದ್ದಾನೆ ಎಂಬ ಮೊದಲ ಗುರುತು. ಮೊದಲು ನಿನಗೆ ಸಿನಿಮಾ ಮತ್ತು ಸೀರಿಯಲ್ಗಳು ನೋಡಬೇಕೆಂದು ಅನಿಸುತ್ತಿತ್ತು, ಆದರೆ ಈಗ ಅವುಗಳ ಮೇಲೆ ದ್ವೇಷ ಬರುತ್ತದೆ. ಹಿಂದೊಮ್ಮೆ ಪಾಪ ಮಾಡಲು ಓಡುತ್ತಿರಬಹುದು, ಆದರೆ ನಿನ್ನೊಳಗೆ ಹೋಲಿ ಸ್ಪಿರಿಟ್ ಪ್ರವೇಶಿಸಿದ ನಂತರ ಒಬ್ಬ ಮಹಿಳೆಯನ್ನು ಕಾಮದ ದೃಷ್ಟಿಯಿಂದ ನೋಡುವುದಕ್ಕೂ ನಿನ್ನ ಹೃದಯ ಒಪ್ಪುವುದಿಲ್ಲ. ದೇವರ ಪರಿಶುದ್ಧ ಆತ್ಮ ಇದು ತಪ್ಪು, ಇದು ಮಾಡಬಾರದು ಎಂದು ನಿನ್ನನ್ನು ಎಚ್ಚರಿಸುತ್ತದೆ. ಏಕೆಂದರೆ ಪಾಪ ಬದಲಾಗಿಲ್ಲ, ಅದು ಹಾಗೆಯೇ ಇದೆ. ಆದರೆ ನಿನ್ನೊಳಗೆ ಹೋಲಿ ಸ್ಪಿರಿಟ್ ಪ್ರವೇಶಿಸಿದ ಕಾರಣ ನೀನು ಬದಲಾಗಿದ್ದೀಯಾ. ಆದುದರಿಂದಲೇ ಯೋಹಾನನು ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಹೀಗೆ ಬರೆಯಲಾಗಿದೆ, ದೇವರಿಂದ ಹುಟ್ಟಿದವನು ಪಾಪ ಮಾಡಾನು, ದೇವರ ಜೀವವು ಅವನಲ್ಲಿ ನೆಲೆಗೊಂಡದೆ. ಅವನು ದೇವರಿಂದ ಹುಟ್ಟಿದ ಕಾರಣ ಪಾಪ ಮಾಡುವವನಾಗಿರಲಾರನು. ಇಲ್ಲಿ ದೇವರ ಜೀವವು ಎಂದರೆ ಪರಿಶುದ್ಧಾತ್ಮನ ಮೂಲಕ ಮನುಷ್ಯರೊಳಗೆ ಕಾರ್ಯ ಮಾಡುವ ದೇವರ ಜೀವವು ಎಂದರ್ಥ. ಕೆಲ ಭಾಷೆಗಳಲ್ಲಿ ಅದನ್ನು ಹೀಗೆ ಅರ್ಥೈಸಲಾಗಿದೆ. ನಮ್ಮ ಕನ್ನಡ ಭಾಷೆಯಲ್ಲಿ ದೇವರ ಜೀವವು ಎಂದು ಇದೆ. ಆದುದರಿಂದ ಪರಿಶುದ್ಧಾತ್ಮನು ಒಬ್ಬ ಮನುಷ್ಯನೊಳಗೆ ಪ್ರವೇಶಿಸಿದಾಗ ಅವನು ಪಾಪಕ್ಕೆ ಬಿದ್ದರೂ ಪಾಪದಲ್ಲಿ ಮುಂದುವರಿಯಲು ಸಾಧ್ಯವಿಲ್ಲ, ಪಾಪದಲ್ಲಿ ಜೀವಿಸಲು ಸಾಧ್ಯವಿಲ್ಲ. ಪಾಪ ಇನ್ನು ಸಂತೋಷವನ್ನು ಕೊಡುವುದಿಲ್ಲ, ಅದು ಕೇವಲ ನೋವನ್ನು ಮಾತ್ರ ಕೊಡುತ್ತದೆ. ಮೊದಲು ಪಾಪ ನಿನ್ನ ಸ್ನೇಹಿತನಂತೆ ಇತ್ತು, ಆದರೆ ಪರಿಶುದ್ಧಾತ್ಮನು ನಿನ್ನೊಳಗೆ ಬಂದ ಕ್ಷಣದಿಂದ ಪಾಪ ನಿನ್ನ ಶತ್ರುವಾಗುತ್ತದೆ. ನೀನು ಪಾಪದೊಂದಿಗೆ ಯುದ್ಧ ಮಾಡುತ್ತೀಯಾ. ಒಂದು ವೇಳೆ ನೀನು ಪಾಪ ಮಾಡಿದರೂ ಕೂಡ ನಿನಗೆ ಯಾವುದೇ ನೋವು ಉಂಟಾಗದಿದ್ದರೆ ಅದು ನಿನ್ನ ಮನಸ್ಸಾಕ್ಷಿ ಕೆಲಸ ಮಾಡುತ್ತಿಲ್ಲ ಎಂಬುದನ್ನು ಸೂಚಿಸುತ್ತದೆ. ಅಂದರೆ ನಿನ್ನೊಳಗೆ ಹೋಲಿ ಸ್ಪಿರಿಟ್ ಕೆಲಸ ಮಾಡುತ್ತಿಲ್ಲ ಎಂದರ್ಥ. ಪಾಪ ಮಾಡಿದಾಗ ನಿನ್ನ ಹೃದಯ ಚುಚ್ಚಿದಂತಾಗುತ್ತದೆ, ಪಾಪದ ಮೇಲೆ ನಿನಗೆ ದ್ವೇಷ ಉಂಟಾಗುತ್ತದೆ. ಆ ಸಮಯದಲ್ಲೇ ನಿನ್ನೊಳಗೆ ಪರಿಶುದ್ಧಾತ್ಮನು ಕ್ರಿಯೆ ಮಾಡುತ್ತಿದ್ದಾನೆ ಎಂದರ್ಥ. ಎರಡನೆಯ ಸಂಕೇತ, ಅಧಿಕಾರ ಮತ್ತು ಶಕ್ತಿ ಬರುತ್ತದೆ. ಒಮ್ಮೆ ನೀನು ದೆವ್ವಗಳಿಗೆ, ಕತ್ತಲೆಗೆ ಭಯಪಡುತ್ತಿರಬಹುದು, ಆದರೆ ಪರಿಶುದ್ಧಾತ್ಮನು ನಿನ್ನೊಳಗೆ ಪ್ರವೇಶಿಸಿದ ನಂತರ ಅವುಗಳ ಮೇಲೆ ಅಧಿಕಾರ ಬರುತ್ತದೆ. ಈಗ ನೀನು ದುರಾತ್ಮಗಳಿಗೆ ಭಯಪಡುವುದಿಲ್ಲ, ದುರಾತ್ಮಗಳೇ ನಿನಗೆ ಭಯಪಡುತ್ತವೆ. ನಿನ್ನೊಳಗೆ ಪರಿಶುದ್ಧಾತ್ಮನು ನಿಜವಾಗಿಯೂ ಇದ್ದರೆ ಕತ್ತಲಲ್ಲಿರುವ ಮನೆಯಲ್ಲಿ ನೀನು ಪ್ರವೇಶಿಸಿದಾಗ ಕತ್ತಲೆ ಬೆಳಕಾಗಿ ಮಾರ್ಪಡುತ್ತದೆ. ಏಕೆಂದರೆ ನಮ್ಮ ದೇವರು ಬೆಳಕಾಗಿದ್ದಾರೆ. ಆ ಬೆಳಕು ನಮ್ಮೊಳಗೆ ಬಂದಾಗ ಕತ್ತಲೆ ಓಡಿ ಹೋಗುತ್ತದೆ. ಏಕೆಂದರೆ ಕತ್ತಲೆ ಎಂಬುದು ಬೆಳಕು ಇರುವ ಸ್ಥಳದಲ್ಲಿ ಉಳಿಯಲಾರದು. ಕತ್ತಲೆ ಎಂದಿಗೂ ಬೆಳಕನ್ನು ಜಯಿಸಲಿಲ್ಲ. ಅದಕ್ಕಾಗಿಯೇ ದೇವರು ಹೀಗೆ ಹೇಳಿದ್ದಾರೆ, ನೋಡಿರಿ, ಹಾವುಗಳು, ಚೇಳುಗಳು, ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ, ಯಾವುದು ನಿಮಗೆ ಕೇಡು ಮಾಡುವುದೇ ಇಲ್ಲ ಎಂದು ಲೂಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ಹೇಳಲಾಗಿದೆ. ದೇವರ ಹೋಲಿ ಸ್ಪಿರಿಟ್ ನಮ್ಮೊಳಗೆ ಇದ್ದಾಗ ನಮಗೆ ಅವುಗಳ ಮೇಲೆ ಅಧಿಕಾರ ಬರುತ್ತದೆ. ಅವುಗಳು ನಮಗೆ ಏನು ಮಾಡಲಾರವೆಂಬ ಧೈರ್ಯವೂ ಬರುತ್ತದೆ. ಒಂದು ವೇಳೆ ನಿನಗೆ ಕತ್ತಲಲ್ಲಿ ಲೈಟ್ ಇಲ್ಲದೆ ಮಲಗುವುದಕ್ಕೂ ಭಯವಾಗುತ್ತಿದ್ದರೆ, ದೆವ್ವಗಳ ಬಗ್ಗೆ ಭಯವಾಗುತ್ತಿದ್ದರೆ, ದೇವರ ಆತ್ಮ ನಿನ್ನೊಳಗೆ ಕಾರ್ಯ ಮಾಡುತ್ತಿಲ್ಲ ಎಂದರ್ಥ. ಪೇತ್ರನಿಗೂ ಪರಿಶುದ್ಧ ಆತ್ಮನು ಅವನೊಳಗೆ
ಇಲ್ಲದಾಗ ಭಯದಿಂದ ಯೇಸು ಪ್ರಭು ಯಾರು ಎಂದು ನನಗೆ ಗೊತ್ತಿಲ್ಲ ಎಂದು 3 ಬಾರಿ ಹೇಳಿದನು. ಆದರೆ ಪರಿಶುದ್ಧ ಆತ್ಮ ಅವನ ಮೇಲೆ ಬಂದ ನಂತರ ಧೈರ್ಯವಾಗಿ ನಿಂತು ಸಾವಿರಾರು ಜನರ ಮುಂದೆ ಯೇಸುವಿನ ಬಗ್ಗೆ ಪ್ರಕಟಿಸಿದನು. ಅನೇಕ ಮಂದಿಯನ್ನು ರಕ್ಷಣೆ ಕಡೆಗೆ ನಡೆಸಿದನು. ಹಾಗೆಯೇ 2 ತಿಮೋತಿ 1:7 ವಾಕ್ಯದಲ್ಲಿ ಹೀಗೆ ಬರೆಯಲಾಗಿದೆ, ದೇವರು ನಮಗೆ ಕೊಟ್ಟಿರುವ ಆತ್ಮವು ಬಲ, ಪ್ರೀತಿ, ಶಿಕ್ಷಣ ಆತ್ಮವೇ ಹೊರತು ಏಡಿತನದ ಆತ್ಮವಲ್ಲ. ನಿಜವಾಗಿಯೂ ಹೋಲಿ ಸ್ಪಿರಿಟ್ ನಮ್ಮೊಳಗೆ ಇದ್ದರೆ ಧೈರ್ಯದಿಂದ ಮತ್ತು ಅಧಿಕಾರದಿಂದ ಸೈತಾನನನ್ನು ಎದುರಿಸಿ ನಿಲ್ಲುತ್ತೇವೆ. ಭಯಪಡುವವನಂತೆ ಅವನೊಂದಿಗೆ ರಾಜಿ ಮಾಡಿಕೊಂಡು ಬದುಕುವುದಿಲ್ಲ. ಆದುದರಿಂದ ಹೋಲಿ ಸ್ಪಿರಿಟ್ ನಮ್ಮೊಳಗೆ ಇದ್ದರೆ ಧೈರ್ಯದ ಆತ್ಮ ಬರುತ್ತದೆ ಮತ್ತು ದೆವ್ವಗಳ ಮೇಲೆ ಅಧಿಕಾರ ಬರುತ್ತದೆ. 3ನೇ ಸಂಕೇತ, ಪ್ರೀತಿಯಿಂದ ತುಂಬಿಕೊಳ್ಳುತ್ತೇವೆ. ನಿಮ್ಮೊಳಗೆ ಶಕ್ತಿ ಇರಬಹುದು, ನಿನಗೆ ಅನ್ಯ ಭಾಷೆಗಳು ಇರಬಹುದು, ಆದರೆ ನಿನ್ನೊಳಗೆ ಪ್ರೀತಿ ಇದೆಯೇ? ಏಕೆಂದರೆ ನಮ್ಮ ಯೇಸು ಪ್ರಭು ಪ್ರೀತಿ ಸ್ವರೂಪಿ. ಪರಿಶುದ್ಧ ಆತ್ಮನು ನಿಮ್ಮೊಳಗಡೆ ಇದ್ದರೆ ಪ್ರೀತಿಯೂ ಇರಬೇಕು. ರೋಮಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಹೀಗೆ ಬರೆಯಲಾಗಿದೆ, ಈ ನಿರೀಕ್ಷೆಯು ನಮ್ಮ ಆಶೆಯನ್ನು ಭಂಗಪಡಿಸುವುದಿಲ್ಲ. ನಮಗೆ ಕೊಟ್ಟಿರುವ ಪವಿತ್ರಾತ್ಮನ ಮೂಲಕವಾಗಿ ದೇವರ ಪ್ರೀತಿ ರಸವು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿದಿದೆಯಲ್ಲ. ಈ ವಾಕ್ಯದ ಮೂಲಕ ನಮಗೆ ಅರ್ಥವಾಗುವುದು ಏನೆಂದರೆ, ಪವಿತ್ರಾತ್ಮನ ಮೂಲಕ ದೇವರ ಪ್ರೀತಿ ನಮ್ಮೊಳಗೆ ಬರುತ್ತದೆ. ನೀನು ನಿಜವಾದ ಹೋಲಿ ಸ್ಪಿರಿಟ್ನಿಂದ ತುಂಬಿಕೊಂಡಾಗ ದಿಕ್ಕಿಲ್ಲದವರಿಗೆ ಸಹಾಯ ಮಾಡುತ್ತೀಯಾ, ನೋವಿನಲ್ಲಿ ಇರುವವರನ್ನು ಸಮಾಧಾನಪಡಿಸಿ ಅವರಿಗಾಗಿ ಪ್ರಾರ್ಥಿಸುತ್ತೀಯಾ, ನಿನ್ನ ಶತ್ರುಗಳನ್ನು ಕ್ಷಮಿಸಿ ಪ್ರೀತಿಸುತ್ತೀಯಾ. ಯೇಸು ಪ್ರಭು ವ್ಯಭಿಚಾರಿಣಿ ಸ್ತ್ರೀಯನ್ನು ಹೇಗೆ ಕ್ಷಮಿಸಿದರೋ, ಶಿಲುಬೆಯ ಮೇಲಿದ್ದ ಕಳ್ಳನನ್ನು ಹೇಗೆ ಕ್ಷಮಿಸಿದರೋ, ತನ್ನನ್ನು ಮೋಸ ಮಾಡಿದ 11 ಮಂದಿ ಶಿಷ್ಯರನ್ನು ಹೇಗೆ ಕ್ಷಮಿಸಿ ಪ್ರೀತಿಸಿದರೋ, ನೀನು ಕೂಡ ಹಾಗೆ ಪ್ರೀತಿಸಲು ಪ್ರಾರಂಭಿಸುತ್ತೀಯಾ. ಏಕೆಂದರೆ ನಿನ್ನೊಳಗಿನ ಪರಿಶುದ್ಧಾತ್ಮನ ಶಕ್ತಿ ಅಂಥದ್ದಾಗಿದೆ. ಆ ಶಕ್ತಿ ನಿನ್ನೊಳಗೆ ಬಂದಾಗ ಸ್ವಯಂ ಪ್ರೇರಿತವಾಗಿ ಪ್ರೀತಿ ಎಂಬ ವರವು ನಿನ್ನೊಳಗೆ ಬರುತ್ತದೆ. ಆ ಪ್ರೀತಿ ಎಂಬ ವರ ನಿನ್ನನ್ನು ಕ್ರಿಸ್ತನಂತೆ ಪ್ರೀತಿಸು ಎಂದು ಪ್ರೇರೇಪಿಸುತ್ತದೆ. ನಿನಗೆ ಯಾವಾಗಲಾದರೂ ಹೀಗೆ ಅನಿಸಿತೆ? ಮೊದಲು ಸಣ್ಣ ವಿಷಯಕ್ಕೂ ಕೋಪಗೊಳ್ಳುತ್ತಿದ್ದೆ, ತಕ್ಷಣ ಜಗಳ ಮಾಡುತ್ತಿದ್ದೆ, ಆದರೆ ಈಗ ಮಾತ್ರ ಜನರೊಂದಿಗೆ ಪ್ರೀತಿಯಿಂದ ವರ್ತಿಸಲು ಪ್ರಾರಂಭಿಸುತ್ತೀಯಾ. ನಿನ್ನನ್ನು ಬೈದು ದ್ವೇಷಿಸುವವರಿಗಾಗಿ ಕೂಡ ಪ್ರಾರ್ಥಿಸುತ್ತೀಯಾ. ಏಕೆ ಗೊತ್ತಾ? ದೇವರ ಪರಿಶುದ್ಧ ಆತ್ಮ ನಿನ್ನೊಳಗೆ ಕಾರ್ಯ ಮಾಡುತ್ತಿದ್ದಾನೆ. ಪರಿಶುದ್ಧಾತ್ಮನು ನಿನ್ನೊಳಗೆ ಅರಿಯುತ್ತಾನೆ. ನಾನು ಎಷ್ಟು ಭಾಷೆಗಳನ್ನು ಮಾತನಾಡಿದರೂ ನನ್ನೊಳಗೆ ಪ್ರೀತಿ ಇಲ್ಲದಿದ್ದರೆ ನಾನು ವ್ಯರ್ಥನು ಎಂದು ಪೌಲನು ಹೇಳುತ್ತಾನೆ. ನೀನು ಪರಿಶುದ್ಧಾತ್ಮನಿಂದ ತುಂಬಿಕೊಂಡು ಸಭೆಯಲ್ಲಿ ಎಲ್ಲರಿಗಿಂತ ಜೋರಾಗಿ ಅನ್ಯ ಭಾಷೆಗಳಲ್ಲಿ ಮಾತನಾಡುತ್ತಿದ್ದರೂ ಸಹ ನಿನ್ನೊಳಗೆ ಪ್ರೀತಿ ಇಲ್ಲದಿದ್ದರೆ ನೀನು ಎಷ್ಟು ಭಾಷೆಗಳಲ್ಲಿ ಮಾತನಾಡಿದರೂ ಅದು ವ್ಯರ್ಥವೇ. ಏಕೆಂದರೆ ಪ್ರೀತಿ ಎಂಬುದು ದೇವರ ಆತ್ಮದ ಸ್ವಭಾವ. ಆ ಪ್ರೀತಿ ಕ್ರಿಯೆ ಮಾಡದಿದ್ದರೆ ಈ ಕ್ರಿಸ್ತ ಜೀವನಕ್ಕೆ ಅರ್ಥವೇನು? ಯೋಚಿಸು. ನಿನ್ನೊಳಗೆ ಪ್ರೀತಿ ಇದ್ದರೆ ಮಾತ್ರ ನಿನ್ನೊಳಗೆ ಪರಿಶುದ್ಧಾತ್ಮ ದೇವರು ಕಾರ್ಯ ಮಾಡುತ್ತಿದ್ದಾನೆ ಎಂಬುದು ಅರ್ಥ. 4ನೇ ಸಂಕೇತ, ದೇವರು ನಿನ್ನನ್ನು ಕೆಲವು ಕೆಲಸಗಳನ್ನು ಮಾಡಲು ಬಿಡದೆ ತಡೆಯುತ್ತಾರೆ. ಏಕೆಂದರೆ ನೀನು ಅಪಾಯಕ್ಕೆ ಸಿಲುಕದಂತೆ ಕಾಪಾಡಲು. ನೀನು ಏನು ಮಾಡಿದರೆ ಅಪಾಯಕ್ಕೆ ಒಳಗಾಗುವಿ ಎಂಬುದು ದೇವರು ತಿಳಿದಿದ್ದಾರೆ. ಪರಿಶುದ್ಧಾತ್ಮನು ನಿನ್ನೊಳಗೆ ಬಂದಾಗ ನಂತರದಿಂದ ನೀನು ಏನು ಮಾಡಬೇಕು, ಹೇಗೆ ಇರಬೇಕು, ಹೇಗೆ ವರ್ತಿಸಬೇಕು, ಎಲ್ಲಿಗೆ ಹೋಗಬೇಕು ಎಂಬ ಪ್ರತಿಯೊಂದು ವಿಷಯವನ್ನು ಪರಿಶುದ್ಧಾತ್ಮನು ನಿನಗೆ ಬೋಧಿಸುತ್ತಾರೆ. ಕೆಲವೊಮ್ಮೆ ನೀನು ರಸ್ತೆಯಲ್ಲಿ ಪ್ರಯಾಣ ಮಾಡುತ್ತಿರುವಾಗ ಏಕಾಏಕಿ ಇಂದು ಈ ರಸ್ತೆಯಲ್ಲಿ ಹೋಗಬಾರದು, ಬೇರೆ ರಸ್ತೆಯಲ್ಲಿ ಹೋಗೋಣ ಎಂಬ ಆಲೋಚನೆ ಬಂದಿದೆಯೇ? ಅದು ಯದೃಚ್ಛಿಕವಾಗಿ ಬಂದ ಆಲೋಚನೆ ಅಲ್ಲ, ನಿನಗೆ ತಿಳಿಯದೆ ಬಂದ ಯೋಚನೆಯೂ ಅಲ್ಲ. ಅದು ಪರಿಶುದ್ಧಾತ್ಮನು ನೀಡಿದ ಆಲೋಚನೆ. ಹಾಗೆಯೇ ಪೌಲನು ಆಸ್ಯಾ ಪ್ರದೇಶಕ್ಕೆ ಸುವಾರ್ತೆ ಹೇಳಲು ಹೋಗುತ್ತಿದ್ದಾಗ ಏನಾಯಿತು ಗೊತ್ತೇ? ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಹೀಗೆ ಬರೆಯಲಾಗಿದೆ, ಆಸ್ಯ ಸೀಮೆಯಲ್ಲಿ ವಾಕ್ಯವನ್ನು ಹೇಳಬಾರದೆಂದು ಪವಿತ್ರಾತ್ಮನು ತಡೆದಿದ್ದರಿಂದ ಅವರು ಫ್ರೂಗ್ಯ ಗಲಾತ್ಯ ಸೀಮೆಯ ಮೂಲಕ ಹೋದರು. ಇಲ್ಲಿ ಪೌಲನು ದೇವರ ಕೆಲಸಕ್ಕಾಗಿಯೇ, ದೇವರ ಸೇವೆಗಾಗಿ ಹೋಗುತ್ತಿದ್ದನು. ಆದರೂ ದೇವರು ಅವರನ್ನು ತಡೆದರು, ಏಕೆಂದರೆ ಆಸ್ಯದಲ್ಲಿ ಭಯಾನಕವಾದ ವಿಗ್ರಹ ಆರಾಧಕರು ಇದ್ದರು. ಅಲ್ಲಿ ಹೋದರೆ ಪೌಲನನ್ನು ಬಂಧಿಸುತ್ತಾರೆ ಎಂಬುದು ದೇವರಿಗೆ ಗೊತ್ತಿತ್ತು. ಅದಕ್ಕಾಗಿಯೇ ಪರಿಶುದ್ಧಾತ್ಮನು ಅವರನ್ನು ತಡೆದರು. ಹೀಗೆಯೇ ಕೆಲವೊಮ್ಮೆ ನೀನು ಹೋಗಬೇಕು ಎಂದುಕೊಂಡ ಸ್ಥಳಕ್ಕೆ ಹೋಗಲು ಸಾಧ್ಯವಾಗುವುದಿಲ್ಲ, ನಿನಗೆ ಬೇಕಾದ ಕೆಲಸ ಸಿಗುವುದಿಲ್ಲ, ಹಾಗೆ ನಿನಗೆ ದುಃಖವಾಗಬಹುದು. ಆದರೆ ಕೇಳು, ಪರಿಶುದ್ಧಾತ್ಮನು ನಿನ್ನೊಳಗೆ ಇದ್ದರೆ ನಿನ್ನನ್ನು ಅಪಾಯಕ್ಕೆ ಬೀಳದಂತೆ ಕಾಪಾಡುತ್ತಾರೆ. ಒಂದು ವಿಷಯವನ್ನು ನೆನಪಿಟ್ಟುಕೋ, ದೇವರು ನಿನ್ನನ್ನು ತಡೆಯುತ್ತಿದ್ದಾರೆಂದರೆ ಆತನು ನಿನ್ನನ್ನು ಕಾಪಾಡುತ್ತಿದ್ದಾರೆ ಎಂದರ್ಥ. 5ನೇ ಸಂಕೇತ, ನಿನ್ನೊಳಗೆ ಸುವಾರ್ತೆ ಹೇಳಬೇಕೆಂಬ ಭಾರ ಹೆಚ್ಚುತ್ತದೆ. ಪರಿಶುದ್ಧಾತ್ಮನು ನಿನ್ನೊಳಗೆ ಬಾರದೇ ಇದ್ದಾಗ ಸುವಾರ್ತೆ ಹೇಳಲು ನಿನಗೆ ನಾಚಿಕೆ ಆಗುತ್ತಿತ್ತು, ಭಯವಾಗುತ್ತಿತ್ತು. ಆದರೆ ಹೋಲಿ ಸ್ಪಿರಿಟ್ ನಿನ್ನೊಳಗೆ ಬಂದ ನಂತರ ಸುವಾರ್ತೆ ಹೇಳಬೇಕು ಎಂಬ ಭಾರ ಹೆಚ್ಚಾಗುತ್ತದೆ. ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಹೀಗೆ ಬರೆಯಲಾಗಿದೆ, ಆದರೆ ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ
ಯುದಾಯ ಸಮರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು. ಈ ವಾಕ್ಯವನ್ನು ನೋಡಿದರೆ ಪರಿಶುದ್ಧಾತ್ಮನು ನಮ್ಮ ಮೇಲೆ ಬಂದಾಗ ನಾವು ಪ್ರತಿಯೊಬ್ಬರಿಗೂ ಸುವಾರ್ತೆ ಹೇಳಲು ಪ್ರಾರಂಭಿಸುತ್ತೇವೆ ಎಂಬುದು ಗೊತ್ತಾಗುತ್ತದೆ. ನನ್ನ ಜೀವನದಲ್ಲಿಯೂ ಹೀಗೆ ಆಗಿದೆ. ಒಂದು ಕಾಲದಲ್ಲಿ ದೇವರ ಬಗ್ಗೆ ನನಗೆ ಸಂಪೂರ್ಣವಾಗಿ ತಿಳಿದಿರಲಿಲ್ಲ. ನಾನು ರಕ್ಷಣೆ ಪಡೆದಿರಲಿಲ್ಲ. ದೇವರ ಬಗ್ಗೆ ಹೇಗೆ ಹೇಳಬೇಕು ಎಂಬುದು ನನಗೆ ಗೊತ್ತಿರಲಿಲ್ಲ. ದೇವರ ಬಗ್ಗೆ ಹೇಳಬೇಕು ಎಂದರೆ ನಾಚಿಕೆ ಮತ್ತು ಭಯ ಇತ್ತು. ಆದರೆ ದೇವರ ಶಕ್ತಿ ಮತ್ತು ಪ್ರೀತಿ ನನ್ನನ್ನು ತಾಕಿದ ನಂತರದಿಂದ ನಾನು ಸುವಾರ್ತೆ ಹೇಳಲು ಪ್ರಾರಂಭಿಸಿದೆ. ಒಮ್ಮೆ ನಾನು ನನ್ನ ಸ್ನೇಹಿತೆಗೆ ಯೇಸು ಪ್ರಭುವೇ ನಿಜವಾದ ದೇವರು ಎಂದು ಸುವಾರ್ತೆ ಹೇಳಿದೆ. ಆಗ ಅವಳು ನನ್ನನ್ನು ಬೈದು ನನ್ನೊಂದಿಗೆ ಮಾತನಾಡುವುದನ್ನೇ ನಿಲ್ಲಿಸಿದಳು. ಆದರೂ ನಾನು ಅವಳಿಗೆ ಹೀಗೆ ಹೇಳಿದೆ, ನೀನು ನನ್ನೊಂದಿಗೆ ಮಾತನಾಡದೇ ಇದ್ದರೂ, ನನ್ನನ್ನು ಬೈದರೂ, ನನ್ನನ್ನು ದ್ವೇಷಿಸಿದರೂ ನಾನು ಮಾತ್ರ ನಿನಗೆ ಯೇಸುವಿನ ಬಗ್ಗೆ ಹೇಳುತ್ತೇನೆ, ಏಕೆಂದರೆ ನರಕಕ್ಕೆ ಬೀಳಬಾರದು. ನಂತರ ನಾನು ಆಲೋಚಿಸಿದಾಗ ನನಗೆ ಅರ್ಥವಾಯಿತು, ಹೀಗೆ ಮಾತನಾಡಲು ಸಾಧ್ಯವಾದದ್ದು ನಾನಲ್ಲ, ನನ್ನೊಳಗಿನ ಆತ್ಮವೇ. ಆದುದರಿಂದ ಪರಿಶುದ್ಧಾತ್ಮನು ನಿನ್ನನ್ನು ಸುವಾರ್ತೆ ಹೇಳದೆ ಇರಲು ಬಿಡುವುದಿಲ್ಲ. ಹೋಲಿ ಸ್ಪಿರಿಟ್ ನಿನ್ನೊಳಗೆ ಸುವಾರ್ತೆ ಹೇಳಬೇಕೆಂಬ ಭಾರವನ್ನು ಉಂಟು ಮಾಡುತ್ತಾರೆ. ಈ 5 ಸಂಕೇತಗಳು ಕೇಳುತ್ತಿರುವಾಗ ನಿನ್ನ ಹೃದಯದಲ್ಲಿ ಇವು ನನ್ನ ಬಗ್ಗೆ ಹೇಳುತ್ತಿರುವಂತಿದೆ, ನನ್ನ ಜೀವನದಲ್ಲಿ ಇವು ನಡೆಯುತ್ತಿವೆ ಎಂದು ಅನಿಸಿತೆ. ಹಾಗೆ ಅನಿಸಿದರೆ ಅದು ಯದೃಚ್ಛಿಕ ಸಂಗತಿ ಅಲ್ಲ, ನಿನ್ನೊಳಗೆ ಕ್ರಿಯೆ ಮಾಡುತ್ತಿರುವ ಪರಿಶುದ್ಧಾತ್ಮನ ಕಾರ್ಯವೇ ಅದು. ಆದರೆ ನಿನ್ನೊಳಗೆ ಈ 5 ಸಂಕೇತಗಳು ಇಲ್ಲದೆ ಕೇವಲ ಅನ್ಯ ಭಾಷೆಗಳಲ್ಲಿ ಮಾತ್ರ ಮಾತನಾಡುತ್ತಾ ಆತನ ಕಾರ್ಯ ನಡೆಯದೇ ಇದ್ದರೆ ಒಂದು ಬಾರಿ ಆಲೋಚಿಸು. ನಿನಗೆ ಭಾಷೆಗಳು ಇದ್ದರೂ, ಶಕ್ತಿ ಇದ್ದರೂ ದೇವರು ನಿನ್ನೊಳಗೆ ಕ್ರಿಯೆ ಮಾಡುತ್ತಿಲ್ಲ ಎಂದರೆ ಏಕೆ ಎಂದು ಯೋಚಿಸು. ನೀನು ಚರ್ಚಿಗೆ ನಿಯಮಿತವಾಗಿ ಹೋಗುತ್ತಿರಬಹುದು, ಚರ್ಚಿನಲ್ಲಿ ಎಲ್ಲರಿಗಿಂತ ಜೋರಾಗಿ ಅನ್ಯ ಭಾಷೆಗಳಲ್ಲಿ ಮಾತನಾಡುತ್ತಿರಬಹುದು. ಆದರೆ ಚರ್ಚಿನಿಂದ ಹೊರಗೆ ಬಂದ ನಂತರ ಅದೇ ಬಾಯಿಯಿಂದ ಬೈಗುಳಗಳನ್ನು ಮಾತನಾಡುತ್ತಾ ಅದೇ ದೇಹದಿಂದ ಪಾಪ ಮಾಡುತ್ತಾ ಇದ್ದರೆ ಒಂದು ಬಾರಿ ಆಲೋಚಿಸು, ನಿನ್ನೊಳಗೆ ನಿಜವಾಗಿಯೂ ಪರಿಶುದ್ಧಾತ್ಮನ ಕ್ರಿಯೆ ಮಾಡುತ್ತಿದ್ದಾನೆಯೇ? ಪರಿಶುದ್ಧಾತ್ಮನು ಎಂದರೆ ಕೇವಲ ಅನ್ಯ ಭಾಷೆಗಳಲ್ಲಿ ಮಾತನಾಡುವುದು ಮತ್ತು ಶಕ್ತಿಯನ್ನು ಪಡೆಯುವುದು ಮಾತ್ರ ಅಲ್ಲ. ಪರಿಶುದ್ಧಾತ್ಮನು ಎಂದರೆ ದೇವರ ಸ್ವಭಾವ, ದೇವರ ಪ್ರೀತಿ, ದೇವರ ಆತ್ಮ, ದೇವರ ಪವಿತ್ರತೆ. ಇವು ನಿಮ್ಮೊಳಗೆ ಬಾರದೇ ಇದ್ದರೆ ನೀನು ಎಷ್ಟು ಪ್ರಾರ್ಥನೆ ಮಾಡಿದರೂ, ಎಷ್ಟು ಭಾಷೆಗಳಲ್ಲಿ ಮಾತನಾಡಿದರೂ ಪರಿಶುದ್ಧಾತ್ಮನು ನಿನ್ನೊಳಗೆ ಕೆಲಸ ಮಾಡುತ್ತಿದ್ದಾನೆ ಎಂದು ಹೇಗೆ ಹೇಳಬಹುದು? ಇಂದು ನೀನು ಕೂಡ ಈ ಸ್ಥಿತಿಯಲ್ಲಿ ಇರಬಹುದು. ಪರಿಶುದ್ಧಾತ್ಮನ ಬಗ್ಗೆ ಸರಿಯಾದ ಅರಿವು ನಿನಗೆ ಇಲ್ಲದೆ ಇರಬಹುದು. ಅದಕ್ಕಾಗಿಯೇ ದೇವರು ಈ ವಿಡಿಯೋ ಮೂಲಕ ನಿನ್ನೊಂದಿಗೆ ಮಾತನಾಡಲು ಬಯಸಿದ್ದಾರೆ, ನೀನು ತಿಳಿದುಕೊಳ್ಳಬೇಕೆಂದು ಬಯಸಿದ್ದಾರೆ. ಅದಕ್ಕಾಗಿಯೇ ನೀನು ಈ ವಿಡಿಯೋವನ್ನು ನೋಡುತ್ತಿದ್ದೀಯಾ. ಇಂದು ದೇವರು ನಿನ್ನಿಂದ ಒಂದೇ ಒಂದು ವಿಷಯವನ್ನು ಕೇಳುತ್ತಾರೆ, ನಿನ್ನ ದೇಹವನ್ನು, ನಿನ್ನ ಆತ್ಮವನ್ನು, ನಿನ್ನ ಪ್ರಾಣವನ್ನು ಸಂಪೂರ್ಣವಾಗಿ ನನಗೆ ಸಮರ್ಪಿಸು. ಆಗ ನನ್ನ ಪರಿಶುದ್ಧಾತ್ಮನು ನಿನ್ನೊಳಗೆ ಕ್ರಿಯೆ ಮಾಡತೊಡಗುತ್ತಾರೆ. ನಿನ್ನೊಳಗೆ ಪರಿಶುದ್ಧಾತ್ಮನು ನಿಜವಾಗಿ ಕಾರ್ಯ ಮಾಡಬೇಕು ಎಂಬ ಆಸೆ ಇದ್ದರೆ ಹೀಗೆ ಕೇಳು, ಪ್ರಭುವೇ, ನನಗೆ ಕೇವಲ ಭಾಷೆಗಳು ಮಾತ್ರ ಬೇಕೆಂದು ಇಲ್ಲ. ಯೇಸುವೇ, ನಿನ್ನ ಸ್ವಭಾವವನ್ನು, ನಿನ್ನ ಆತ್ಮವನ್ನು ನನ್ನೊಳಗೆ ದಯಪಾಲಿಸು. ಹೀಗೆ ಕೇಳಿದಾಗ ದೇವರು ನಿನ್ನೊಳಗೆ ಮಾಡತೊಡಗುತ್ತಾರೆ. ನಿಜವಾದ ಪರಿಶುದ್ಧಾತ್ಮನು ನಿನ್ನ ಮೇಲೆ ಬಂದಾಗ ನಿನ್ನ ಜೀವನವೇ ಬದಲಾಗುತ್ತದೆ, ನಿನ್ನ ಸ್ವಭಾವಗಳು ಬದಲಾಗುತ್ತವೆ, ನೀನು ಹೋಗುವ ಸ್ಥಳಗಳಲ್ಲಿ ಸಮಾಧಾನ ತುಂಬುತ್ತದೆ. ಹೌದು, ನೀನು ಪ್ರಾರ್ಥಿಸಿದಾಗ ದುರಾತ್ಮಗಳು ಓಡಿ ಹೋಗುತ್ತವೆ. ಆಗ ಪ್ರತಿಯೊಬ್ಬರು ನಿನ್ನ ಬಗ್ಗೆ ಸಾಕ್ಷಿ ಹೇಳುತ್ತಾರೆ, ನಿನ್ನೊಳಗೆ ಪರಿಶುದ್ಧಾತ್ಮನು ಕ್ರಿಯೆ ಮಾಡುತ್ತಿದ್ದಾನೆ ಎಂದು. ಆದುದರಿಂದ ನಾನು ಹೇಳುವುದೊಂದು ಮಾತ್ರ, ದೇವರ ಶಕ್ತಿಯನ್ನು, ಅನ್ಯ ಭಾಷೆಗಳನ್ನು ಪಡೆಯಬೇಡಿ ಎಂದು ನಾನು ಹೇಳುತ್ತಿಲ್ಲ, ಅವು ಸರಿಯಲ್ಲ ಎಂದು ಹೇಳುತ್ತಿಲ್ಲ. ದೇವರ ಶಕ್ತಿ ನಿಜವೇ, ಅನ್ಯ ಭಾಷೆಗಳು ನಿಜವೇ. ಆದರೆ ನಿನಗೆ ಎಷ್ಟು ಶಕ್ತಿ ಇದ್ದರೂ, ಎಷ್ಟು ಭಾಷೆಗಳು ಇದ್ದರೂ, ಕ್ರಿಸ್ತನ ಸ್ವಭಾವಗಳು ನಿನ್ನೊಳಗೆ ಇಲ್ಲದೆ, ಕ್ರಿಸ್ತನಂತೆ ನಿನ್ನ ಜೀವನ ಬದಲಾಗದೇ ಇದ್ದರೆ ಇವೆಲ್ಲವೂ ವ್ಯರ್ಥವೇ ವ್ಯರ್ಥ. ಈ ವಿಡಿಯೋದೊಳಗೆ ಇರುವ ವಿಷಯ ಇದೆ. ಈ ವಿಡಿಯೋ ನಿಮಗೆ ಅರ್ಥವಾಗಿದೆ ಎಂದು ನಾನು ಭಾವಿಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಅನೇಕರಿಗೂ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಮತ್ತೊಂದು ಅದ್ಭುತವಾದ ಅಂಶದೊಂದಿಗೆ ಮತ್ತೆ ನಿಮ್ಮ ಬಳಿಗೆ ಬರಲು ಪ್ರಯತ್ನ ಮಾಡುತ್ತೇನೆ. ಸರ್ವಶಕ್ತ ದೇವರ ಮಹಾಕೃಪೆಯು ನಿಮ್ಮೆಲ್ಲರೊಂದಿಗೆ ಸದಾ ಇದ್ದು ನಮ್ಮನ್ನು ಕಾಪಾಡಿ, ನಡೆಸಿ, ಬಲಪಡಿಸಲಿ. ಆಮೇನ್.